ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇದೇನಪ್ಪ ಹೀಗಿದೆ ಅಂತ ನೋಡ್ತಿರ್ಬೋದು. ಈ ಕೇಕ್ ಮೇಲೆ ಏನು ಹಚ್ಚೋಕೆ ಬಳಸ್ತಾರೆ ಆ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀವಿ. ವಿಪ್ಪಿಂಗ್ ಕ್ರೀಮ್ ಅಂತಲೇ ಹೇಳ್ತಾರೆ. ಇದನ್ನ ರೆಡಿ ಮಾಡೋಕ್ಕೋಸ್ಕರ ಯಾವುದೇ ಥರ ಎಲೆಕ್ಟ್ರಿಕಲ್ ಬ್ಲೆಂಡರ್ ಕೂಡ ಯೂಸ್ ಮಾಡಿಲ್ಲ, ಮಿಕ್ಸಿ ಕೂಡ ಯೂಸ್ ಮಾಡಿಲ್ಲ. ಕೈಯಲ್ಲೇ ಯಾವುದೇ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಸಿಂಪಲಾಗಿ ತಿಳಿಸ್ಕೊಡೋಣ ಬನ್ನಿ ಯಾವ ಥರ ಮಾಡೋದು ಏನು ಅಂತ ಕೈಯಲ್ಲೇ. ಮೊದಲಿಗೆ ಒಂದು ಬೌಲ್ಗೆ ಐಸ್ ಕ್ಯೂಬ್ಸ್ ಏನಿದೆ, ಐಸ್ ಕ್ಯೂಬ್ಸ್ ತುಂಬ ಒಂದಷ್ಟು ತೊಗೊಂಡಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಚಿಲ್ಲಾಗಿರುವಂತಹ ಫ್ರಿಜ್ಜಲ್ಲಿ ತೆಗೆದಿರುವಂಥ ಒಂದು ಬೌಲ್ ತೊಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು 2 ಅವರ್ಸು. ಆ ಬೌಲ್ನ ತೊಗೊಂಡಿದ್ದೀನಿ. ಹಾಗೆ ವಿಪ್ಪಿಂಗ್ ಕ್ರೀಮ್ ಅಂದರೆ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಇದು ಅಂಗಡಿಗಳಾಗಿರ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊ ತೊಗೋಬೋದು ನೀವು. ಅದನ್ನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದಿಷ್ಟೇ ಸಾಕಾಗುತ್ತೆ, ಅದರಲ್ಲೇ ತುಂಬ ಆಗುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ಏನಿದೆ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ಚಿಲ್ಲಾಗಿರೋ ಹಾಲು ಕೂಡ ತೊಗೋಬೇಕಾಗುತ್ತೆ. ಹಾಲು ಕೂಡ ಫುಲ್ ಚಿಲ್ಲಾಗಿರಬೇಕು. ಒಂದು ಅರ್ಧಕ್ಕಿಂತ ಕಮ್ಮಿ, ಹಾಗೆ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹಾಲನ್ನ. ಇದನ್ನ ಹಾಕ್ಕೊಂಡು ಒಂದು 5 ನಿಮಿಷ ಕೈಯಲ್ಲೇ ಈ ಥರ ತಿರುಗ್ತಾ ಇರಿ. ಇದನ್ನು ಮಾಡೋಕ್ಕೆ ಎಲೆಕ್ಟ್ರಿಕಲ್ ಬ್ಲೆಂಡರೇ ಬೇಕು, ಮಿಕ್ಸಿನೇ ಬೇಕು ಅಂತ ಏನಿಲ್ಲ, ಕೈಯಲ್ಲೇ ಆರಾಮಾಗಿ ಮಾಡ್ಬೋದು. ಒಂದು 5ರಿಂದ 10 ನಿಮಿಷ ಹಿಡಿಬೋದು ಅಷ್ಟೇ ಟೈಮು. ತುಂಬ ಚೆನ್ನಾಗಿರುತ್ತೆ. ಕೇಕ್ ಮೇಲೆ ಹಚ್ಚೋಕ್ಕೆ ಯಾವ ಥರ ಬೇಕು ಆ ಥರ ರೆಡಿ ಆಗುತ್ತೆ. ನೋಡಿ ಬೇಕಾದರೆ ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಕೈಯಲ್ಲಿ ಆರಾಮಾಗಿ ವಿಪ್ಪಿಂಗ್ ಕ್ರೀಮ್ ಇಷ್ಟು ಈಸಿನ ಮಾಡೋದು ಅಂತ ನೀವೇ ಅನ್ಕೋತೀರ. ಈ ವಿಪ್ಪಿಂಗ್ ಪೌಡರ್ ಮತ್ತು ಹಾಲನ್ನ ಅಳತೆ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಅಳತೆ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಈ ಥರ ಕ್ರೀಮ್ ರೆಡಿ ಆಗೋಲ್ಲ. ಇವಾಗ ಒಂದು 8 ನಿಮಿಷ ಆಗಿದೆ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಒಂದು 8 ನಿಮಿಷಕ್ಕೆ ನೋಡ್ತಿರ್ಬೋದು ಯಾವ ಥರ ಆಗಿದೆ ಕ್ರೀಮ್ ಅಂತ. ತುಂಬ ಚೆನ್ನಾಗಿ ಬರ್ತಿದೆ ಕ್ರೀಮ್ ಕೂಡ. ಇನ್ನೊಂದು 2 ನಿಮಿಷ ಇದೇ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇನ್ನೊಂದು 2 ನಿಮಿಷ ಇದೇ ಥರ ತಿರುಗಿಕೊಳ್ಳೋಣ ಬನ್ನಿ. ತಿರುಗಿಕೊಳ್ತಾ ಇದ್ದೀನಿ ನಾನು. ಇನ್ನೊಂದು 2 ನಿಮಿಷ ಆದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಆಗಿದೆ, ಒಂದು 2 ನಿಮಿಷ ಆಗಿದೆ. ಇವಾಗ ನೋಡ್ತಿರ್ಬೋದು ಒಂದು 10 ನಿಮಿಷಗಳ ಕಾಲ ಇದನ್ನ ತಿರುಗಿದ್ದೀನಿ ಇದೇ ಥರ. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಕ್ರೀಮ್ನ ಎತ್ತಿದ್ರೆ ಕೆಳಗಡೆ ಬೀಳಬಾರ್ದು. ಕ್ರೀಮು ಬಿದ್ದಿಲ್ಲ ಅಂದರೆ ಈ ಕ್ರೀಮ್ ರೆಡಿಯಾಗಿದೆ ಅಂತ. ಇವಾಗ ನಾನು ಕೂಡ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಅದು ಕೆಳಗಡೆ ಇದೇ ಥರ ಬೀಳ್ತಿಲ್ಲ. ಈಗ ಕ್ರೀಮ್ ರೆಡಿಯಾಗಿದೆ ಅಂತಲೇ ಅರ್ಥ. ಯಾವ ಶೇಪಲ್ಲಿ ಇರುತ್ತೆ ಅದೇ ಥರ ನಿಂತ್ಕೊಳ್ಳುತ್ತೆ ಕ್ರೀಮು. ಇವಾಗ ಕ್ರೀಮ್ ರೆಡಿಯಾಗಿದೆ. ಈ ಕ್ರೀಮ್ನ ಒಂದು 1/4 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ತೊಗೊಳ್ತೀನಿ. ಇವಾಗ ಒಂದು 1/4 ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತೊಗೋತೀನಿ ಈ ಕ್ರೀಮ್ನ. ನೋಡ್ತಿರ್ಬೋದು ನೀವು. ಈಗ 1/4 ಗಂಟೆ ಆಗಿದೆ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ನಾನು ಮಾಡಿರುವಂಥ ಕ್ರೀಮ್, ವಿಪ್ಪಿಂಗ್ ಕ್ರೀಮ್ ಅಂದರೆ. ಕೇಕ್ ಮೇಲೆ ಹಚ್ಚೋಕ್ಕೆ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಏನಿಲ್ಲ, ಇದನ್ನ ಕೇಕ್ ಮೇಲೆ ಹಚ್ಚೋದಷ್ಟೇ. ಬನ್ನಿ ತೋರಿಸ್ತೀನಿ. ನಾನು ಈ ಕ್ರೀಮ್ನ ಹಚ್ಚೋಕ್ಕೆ ಯಾವುದೇ ಥರ ಐಟಮ್ಸ್ ಏನು ಬಳಸಿಲ್ಲ. ಜಸ್ಟ್ ಹಾಲಿನ ಪ್ಯಾಕೆಟ್ ಏನಿದೆ, ಹಾಲಿನ ಪ್ಯಾಕೆಟ್ನ ಕೂಡ ಬಳಸಿದ್ದೀನಿ. ಹಾಲಿನ ಪ್ಯಾಕೆಟ್ ಒಳಗಡೆ ಕ್ರೀಮ್ನ ಬಿಚ್ಚಿ ಮೇಲ್ಗಡೆ ಒಂದು ಕ್ಲಿಪ್ ಹಾಕಿ ಕೆಳಗಡೆ ಕಟ್ ಮಾಡಿದ್ದೀನಿ ಅಷ್ಟೇ. ಕಟ್ ಮಾಡಿ ಕೇಕ್ ಮೇಲೆ ಹಚ್ತಾಯಿದ್ದೀನಿ, ಅಂದರೆ ಡಿಸೈನ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಯಾವ ಥರ ಬರ್ತಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿರುವಂಥ ಕ್ರೀಮ್. ನೋಡ್ತಿರ್ಬೋದು. ಜಸ್ಟ್ ಕಿಸಾ ಚಾನಲ್ ಅಂತ, ಸೊ ಅದಕ್ಕೋಸ್ಕರ ಕೆ ಅಂತ ಬರೆದಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ ಕ್ರೀಮ್ ಕೂಡ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ಶುಗರ್ ಏನು ಹಾಕೋದು ಬೇಡ, ಶುಗರ್ ವಿಪ್ಪಿಂಗ್ ಕ್ರೀಮಲ್ಲೇ ಇರುತ್ತೆ. ಸೊ ಹಾಗಾಗಿ ಶುಗರ್ ಏನು ಹಾಕಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.